ನಮಸ್ಕಾರ. ಕೇಸರಿ ಫೌಂಡೇಶನ್ನ ವತಿಯಿಂದ ಇಂದು ನೇತಾಜಿ ಸುಭಾಷ್ ಚಂದ್ರ ಬೋಸರ 125ನೇ ಜನ್ಮದಿನದ ಪ್ರಯುಕ್ತ ಯುವ ಜನತೆಗೆ ನೇತಾಜಿಯವರ ವಿಚಾರಗಳನ್ನು ತಿಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಭಾಷಣಕಾರರಾಗಿ ಬೆಂಗಳೂರು ಮಹಾನಗರ ಕಾರ್ಯವಾಹರಾದಂಥ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂಥ RSSನ ಶ್ರೀಧರ್ಜಿ ಅವರು ಬಂದಿದ್ದಾರೆ. ಅವರಿಗೆ ಉತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಕೇಸರಿ ಫೌಂಡೇಶನ್ ವತಿಯಿಂದ ಯುವಕರಿಗೆ ದೇಶದ ವಿಚಾರವನ್ನು ತಿಳಿಸಬೇಕು. ಭಾರತ ಸ್ವಾತಂತ್ರ್ಯ ಆದಂಥದ್ದು ಸುಲಭವಾಗಲ್ಲ. ಅದಕ್ಕೆ ಇಂದಿನ ಶಕ್ತಿಗಳು, ಹೋರಾಟ ಮಾಡಿದಂಥ ಶಕ್ತಿಗಳು ಕೂಡ ಹಲವಾರಿದೆ. ಯಾವ ಮಹಾತ್ಮರು ಈ ದೇಶಕ್ಕೆ ಸ್ವತಂತ್ರ ಕೊಡಲು ಹೋರಾಟ ಮಾಡಿದ್ರೋ ಅಂಥ ವ್ಯಕ್ತಿಗಳನ್ನು ಇಂದಿನ ಯುವ ಜನತೆಗೆ ತಿಳಿಸಬೇಕಾದಂಥ ಮಹತ್ವವಾದಂಥ ಜವಾಬ್ದಾರಿಯನ್ನು ಕೇಸರಿ ಫೌಂಡೇಶನ್ ಮಾಡೋದಿದೆ. ಖ್ಯಾತ ಅವಧೂತರಾದಂಥ ವಿನಯ್ ಗುರೂಜಿಯವರ ಹಾಗೂ ಖ್ಯಾತ ಶಿಕ್ಷಣ ತಜ್ಞರಾದಂಥ ಗುರುರಾಜ್ ಕರ್ಜಗಿಯವರು, ABVPಯ ಹಲವಾರು ವರ್ಷಗಳಲ್ಲಿ ಕೆಲಸ ಮಾಡಿ ABVPಯಿಂದ ಸಾವಿರಾರು ಯುವಕರನ್ನು ದೇಶ ಕಟ್ಟಕ್ಕೆ ಜೋಡಿಸಿದಂಥ ನಾಗರಾಜ್ ರೆಡ್ಡಿ ಅವರು, ಅವರೆಲ್ಲರ ಆಶೀರ್ವಾದದಿಂದ ಶುರುವಾದಂಥ ಈ ಕೇಸರಿ ಫೌಂಡೇಶನ್ನ ಮೊದಲ ಕಾರ್ಯಕ್ರಮನೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಈ 125ನೇ ಜನ್ಮದಿನದ ಪ್ರಯುಕ್ತ ನಡೀತಾ ಇರ್ತಕ್ಕಂಥ ಯುವ ಜನತೆಯ ಬಳಿ ನೇತಾಜಿ. ನಮಗೊಂದು ನಿರೀಕ್ಷೆ ಇದೆ, ಮುಂದಿನ ದಿನದಲ್ಲಿ ಕೇಸರಿ ಫೌಂಡೇಶನ್ ವತಿಯಿಂದ ಲಕ್ಷಾಂತರ ಜನ ಯುವಕರನ್ನು ದೇಶ ಕಟ್ಟುವ ಕೆಲಸ ಈಗಾಗಲೇ ಏನು ಪ್ರಾರಂಭವಾಗಿದೆ ಅದರ ಜೊತೆ ಜೋಡಿಸ್ಬೇಕು ಅಂತ. ಇವತ್ತು ನಮ್ಮದೊಂದು ಸುದೈವ ಅಂದರೂ ಕೂಡ ಅನ್ಬೋದು. ಯಾಕಂದರೆ ನಮ್ಮ ಫೌಂಡೇಶನ್ ಪ್ರಾರಂಭವಾದಂಥ ಮೊದಲನೇ ಕಾರ್ಯಕ್ರಮನೇ 125ನೇ ನೇತಾಜಿಯವರ ಜನ್ಮದಿನದ ಕಾರ್ಯಕ್ರಮ. ಯಾವ ವ್ಯಕ್ತಿ ಇವತ್ತು ಎಷ್ಟು ವರ್ಷ ಜೀವಂತವಾಗಿದ್ರು ಅನ್ನೋದಕ್ಕಿಂತನೂ ಕೂಡ ಎಷ್ಟು ವರ್ಷಗಳ ಕಾಲ ಇವತ್ತು ನಮ್ಮ ಜೊತೆ ಜೀವಂತವಾಗಿದ್ದು ಯುವಕರಿಗೆ ಪ್ರೇರಣೆ ಆಗಿದ್ದು, ಯಾರಾದರೂ ಜೀವನದಲ್ಲಿ ಸಾಧಿಸಬೇಕು ಅಂತಂದರೆ ಹೇಳ್ತಕ್ಕಂಥ ಮಹಾನ್ ನಾಯಕರು ಯಾರಪ್ಪ ಅಂತಂದರೆ ಒಂದು ಕಡೆ ವಿವೇಕಾನಂದರು ಅಂತ ಹೇಳ್ತೀವಿ, ಒಂದು ಕಡೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಕೂಡ ಹೇಳ್ತೀವಿ. ಪ್ರೇರಣೆ ಏನು ಅಂತಂದರೆ ವಿವೇಕಾನಂದರ ಹೇಗೋ ಅದೇ ರೀತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಅದೇ ರೀತಿ. ಒಬ್ಬ ವ್ಯಕ್ತಿ ಒಂದು ಕಡೆ ಹೋರಾಟ, ಒಂದು ದೇಶದ ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ಬರೀ ಉಪವಾಸ ಸತ್ಯಾಗ್ರಹಗಳಿಂದ ಸಿಕ್ಕಂಥದ್ದಲ್ಲ, ಅಥವಾ ಯಾವುದೋ ಕೆಲವು ವ್ಯಕ್ತಿಗಳ ಹೋರಾಟದಿಂದ ಸಿಕ್ಕಂಥದ್ದಲ್ಲ. ಹಲವಾರು ವ್ಯಕ್ತಿಗಳ ಪ್ರಾಣ ತ್ಯಾಗದ ಫಲ ಇವತ್ತು ನಾವು ಸ್ವತಂತ್ರವಾಗಿರ್ತಕ್ಕಂಥದ್ದು. ವಿವೇಕಾನಂದರ ಪ್ರೇರಣೆಯಿಂದ ಈ ದೇಶದಲ್ಲಿ ಸಾವಿರಾರು ಜನ ಯುವಕರನ್ನು ಅಂದು ಈ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಗಟ್ಟಿಗೊಳಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸುಭಾಷ್ ಚಂದ್ರ ಬೋಸ್. ಈ ದೇಶಕ್ಕಾಗಿ ಒಂದು ಸೈನ್ಯವನ್ನು ಕಟ್ಟಿದಂಥವ್ರು ಯಾರಾದರೂ ಇದ್ದರೆ ಅದು ಸುಭಾಷ್ ಚಂದ್ರ ಬೋಸ್. ಯಾವ ಬ್ರಿಟಿಷರ ವಿರುದ್ಧ ವಿದೇಶಿ ಶಕ್ತಿಗಳನ್ನು ಕೂಡ ಒಟ್ಟುಗೂಡಿಸಿ ಅವ್ರ ವಿರುದ್ಧ ಒಂದು ರೀತಿಯಾದಂಥ ಸಿಂಹಸ್ವಪ್ನವಾಗಿ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ದರೆ ಅದು ಸುಭಾಷ್ ಚಂದ್ರ ಬೋಸ್. ಇಂಥ ವ್ಯಕ್ತಿಯ ಆದರ್ಶವನ್ನು ಇವತ್ತು ನಮ್ಮೆಲ್ಲ ಯುವ ಜನತೆಗೆ ತಿಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಕೇಸರಿ ಫೌಂಡೇಶನ್ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮಗೆ ಬಂದು ಒಂದು ಮುಖ್ಯವಾಗಿ ಅವರ ವಿಚಾರಗಳನ್ನು ತಿಳಿಸ್ಕೊಳಕ್ಕೆ ಬಂದಿರತಕ್ಕಂಥ ಶ್ರೀಧರ್ಜಿಯವರಲ್ಲಿ ಒಂದು ವಿನಂತಿ, ನಮ್ಮ ಎಲ್ಲ ಯುವ ಶಕ್ತಿಗೆ ಪ್ರೇರಕವಾಗ್ತಕ್ಕಂಥ ಅವರ ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಶ್ರೀಯುತ ತಮ್ಮೇಶ್ ಗೌಡ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇಂಟರ್ನೆಟ್ ಮೂಲಕ ಭಾಗವಹಿಸ್ತಾ ಇರುವಂಥ ಎಲ್ಲ ಬಂಧುಗಳೇ, ಈಗಾಗಲೇ ತಮ್ಮೇಶ್ ಗೌಡರು ಈ ಕೇಸರಿ ಫೌಂಡೇಶನ್ ಮತ್ತು ಇವತ್ತು ನಡೀತಿರುವಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಭಾಳ ಸಂತೋಷ. ಅಂದರೆ ಈ ರೀತಿ ಯಾರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿದ್ರು ಅಂಥ ವ್ಯಕ್ತಿಗಳ ಜನ್ಮದಿನವನ್ನು ಆಚರಣೆ ಮಾಡೋದರ ಮೂಲಕ ಈಗಿನ ಯುವ ಜನತೆಗೆ ಅವರ ಸಂದೇಶವನ್ನು ತಲುಪಿಸುವಂಥ ಒಂದು ಕೆಲಸ ಆಗ್ತಾ ಇರೋವಂಥದ್ದು ಭಾಳ ಸಂತೋಷ.
ಅದ್ರ ಜೊತೆಗೆ ಈಗಾಗಲೇ ಕೇಸರಿ ಫೌಂಡೇಶನ್ ವಿಚಾರವನ್ನು ಹೇಳಿದ್ರು. ಸಮಾಜದ ಮಧ್ಯೆ ಹೋಗಿ ದೇಶಭಕ್ತಿಯ ಒಂದು ಜಾಗರಣ, ಅದರ ಜೊತೆಗೆ ದೇಶಕ್ಕಾಗಿ ನಾನೇನಾದ್ರು ಮಾಡಬೇಕು ಅನ್ನುವಂಥ ಒಂದು ಭಾವದ ಒಂದು ಜಾಗರಣ, ಅದಕ್ಕಾಗಿ ಬೇರೆ ಬೇರೆ ಉಪಕ್ರಮಗಳು, ಇದನ್ನು ಮಾಡಬೇಕು ಅಂತ ಹೇಳಿ ಕೇಸರಿ ಫೌಂಡೇಶನ್ 2 ದಿನದ ಹಿಂದೆ, 2 ದಿನ ಆಯಿತಾ, 2 ದಿನದ ಹಿಂದೆ ಉದ್ಘಾಟನೆ ಆಗಿದೆ. ಭಾಳ ಒಂದು ಅಚ್ಚುಕಟ್ಟಾದಂಥ ಸುಂದರವಾದಂಥ ಒಂದು ಕಚೇರಿ, ಮತ್ತು ಈ ಕಚೇರಿಯಲ್ಲಿ ಈ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ಯುವಕರ ಒಂದು ಕಾರ್ಯಪಡೆ, ಇದೆಲ್ಲನೂ ನಾನು ನನ್ನ ಕಣ್ಮುಂದೆ ನೋಡ್ತಾ ಇದ್ದೀನಿ. ಇವತ್ತಿನ ದಿನ ತಮ್ಮ ಜೀವನವನ್ನೇ ಭಾರತಾಂಬೆಯ ಕಾಲ ಕೆಳಗೆ ಇಟ್ಟು ಒಂದು ಸುಖದ ಐಷಾರಾಮಿ ಜೀವನವನ್ನು ನಡೆಸಬಹುದಾದಕ್ಕೆ ಅವಕಾಶ ಇದ್ದಂಥ ಒಬ್ಬ ಮಹಾತ್ಮ, ಒಬ್ಬ ಯುವಕರ ಕಣ್ಮಣಿ, ಇಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಯುವಕರಿಗೆ ನೇತಾಜಿಯವರ ಸಂದೇಶ ಏನು ಅಂತ ಈ ಕಾರ್ಯಕ್ರಮದ ಅಂದರೆ ಈ ಒಂದು ಭಾಷಣದ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ. ನೇತಾಜಿಯವರ ಜೀವನವೇ ಒಂದು ಸಂದೇಶ ಯುವಕರಿಗೆ. ಒಬ್ಬ ಭಾರತದ ನಾಗರಿಕನಾಗಿ, ಯುವಕರಾಗಿ ನಾವು ಹೇಗೆ ಯೋಚನೆ ಮಾಡಬೇಕು, ನಾವು ಹೇಗೆ ಬದುಕಬೇಕು, ದೇಶಕ್ಕಾಗಿ ನಾವು ಯಾವುದೇ ತ್ಯಾಗ ಮಾಡೋಕ್ಕೂ ಕೂಡ ಸಿದ್ಧರಾಗಿರಬೇಕು, ಸ್ವಾರ್ಥದ ಚಿಂತನೆಯನ್ನು ಪಕ್ಕಕ್ಕಿಟ್ಟು ಸಮಾಜಕ್ಕಾಗಿ, ದೇಶಕ್ಕಾಗಿ ಯಾವುದೇ ಬೆಲೆಯನ್ನು ಕೊಡೋದಕ್ಕೆ ನಾವು ತಯಾರಾಗಬೇಕು ಅನ್ನೋದರ ಒಂದು ಪ್ರತ್ಯಕ್ಷ ಜೀವಂತ ಉದಾಹರಣೆ ಸುಭಾಷ್ ಚಂದ್ರ ಬೋಸ್ರು. ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು. ಕಟಕ್ನಲ್ಲಿ ಅವ್ರ ಜನ್ಮ ಆಯಿತು 1897ರಲ್ಲಿ ಇದೇ ದಿನ, ಜನವರಿ 23. ಕಟಕ್ ಈಗ ಒರಿಸ್ಸಾದಲ್ಲಿದೆ, ಆಗ ಬಂಗಾಳದ ಒಂದು ಭಾಗ ಅಂತೇಳಿ ಅದನ್ನು ಗುರುತಿಸ್ತಾ ಇದ್ವಿ. ಭಾಳ ಶ್ರೀಮಂತ ಕುಟುಂಬ. ಅವ್ರ ತಂದೆ ಪ್ರಖ್ಯಾತ ಲಾಯರ್ ಆಗಿದ್ದರು. ಅಡ್ವೊಕೇಟ್ ಅಂದರೆ ನಮಗೆ ಗೊತ್ತಿದೆ ಹೇಗೆ ಅವರ ಒಂದು ಕುಟುಂಬ ಇರುತ್ತೆ ಅಂಥೇಳಿ. ಆ ರೀತಿ ಒಂದು ಶ್ರೀಮಂತ ಕುಟುಂಬದಿಂದ ಬಂದಂಥವರು ಅನೇಕ ಜನ, ಅವ್ರ ತಂದೆ ತಾಯಿಗೆ 13 ಜನ ಮಕ್ಕಳು. ಅವರನ್ನು ಚೆನ್ನಾಗಿ ಓದಿಸಿ, ಅಂದರೆ ಆಗಿನ ಬ್ರಿಟಿಷ್ ಅಧಿಕಾರ ಏನಿತ್ತು ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಅವರಿಗೆ ಓದೋ ಹಾಗೆ ಮಾಡಿ ಅವರನ್ನು ಒಂದು ಉನ್ನತವಾದಂಥ ಒಂದು ಸ್ಥಾನದಲ್ಲಿ ನೋಡಬೇಕು ಅಂತ ಅವ್ರ ತಂದೆಯವ್ರಿಗೆ ಆಸೆ ಇತ್ತು. ಹಾಗಾಗಿ ಇವರು ಓದ್ನಲ್ಲಿ ಮುಂದೆ ಇದ್ದರು. ಮುಂದಿದ್ದವರು ಅವ್ರ ತಂದೆಯ ಆಸೆಯಂತೆ ಇಂಗ್ಲೆಂಡಿಗೆ ಹೋದರು. ತಮ್ಮ ಇಲ್ಲಿ ಪದವಿ ಶಿಕ್ಷಣ ಮುಗಿಸಿದ ಮೇಲೆ ಓದಿ ಅವಾಗ ಸಿವಿಲ್ ಸರ್ವೀಸಸ್ ಸೇರಬೇಕು ಅಂತೇಳಿ ಅವ್ರ ತಂದೆ ಆಸೆ ಇತ್ತು. ಅಂದರೆ ಈಗ IPS IAS ಅಂತೇನು ಕರಿತೀವಿ, ಆ ರೀತಿ ಸಿವಿಲ್ ಸರ್ವೀಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಒಬ್ಬ ಉನ್ನತ ಅಧಿಕಾರಿ ಆಗಬೇಕು ಅಂಥೇಳಿ ಅವ್ರ ತಂದೆಯವರು ಆಸೆ ಪಟ್ಟಿದ್ರು. ಅದರಂತೆ ಅದನ್ನು ನಾನು ಬರೀತೀನಿ ಅಂತ ಅವ್ರು ಅಲ್ಲಿಗೆ ಹೋದರು. ಹೌದು, ನಾನು ಅದನ್ನು ಅಲ್ಲಿ ಪಾಸ್ ಮಾಡ್ತೀನಿ ಅಂತ. ಅದಕ್ಕೆ ತಕ್ಕಾಗಿ ಅಲ್ಲಿ ಹೋಗಿ ಮ್ಯಾಂಚೆಸ್ಟರ್ನಲ್ಲಿ, ಅಲ್ಲಿ ಇಂಗ್ಲೆಂಡ್ನಲ್ಲಿ ಎಲ್ಲ ಇದ್ದರು. ಅಲ್ಲಿ ಸಿವಿಲ್ ಸರ್ವೀಸಸ್ ಪಾಸ್ ಮಾಡಿದ್ರು ಆ ಪರೀಕ್ಷೆಯನ್ನು. ಆ ಪರೀಕ್ಷೆಯನ್ನು ಪಾಸ್ ಮಾಡಿ ಅವರು ಒಬ್ಬ ಉನ್ನತ ಅಧಿಕಾರಿಯಾಗಿ ಅವರು ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡುವಂಥ ಅವಕಾಶ ಇತ್ತು. ಅದಕ್ಕೆ ಸೆಲೆಕ್ಟ್ ಕೂಡ ಆಗಿದ್ದರು. ಆದರೆ ಆಗ ಅವರ ತುಡಿತ ನಮ್ಮ ಭಾರತ ಮಾತೆಯ ಬಿಡುಗಡೆಗಾಗಿ ಏನು ಆಂದೋಲನ ಇಡೀ ದೇಶದಲ್ಲಿ ನಡೀತಾ ಇತ್ತು ಅದರ ಕಡೆಗಿತ್ತು. ಈ ಭಾರತವನ್ನು ಆಳ್ತಾ ಇದ್ದಂಥ, ನಮ್ಮನ್ನೆಲ್ಲ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದಂಥ ಬ್ರಿಟಿಷರ ಹತ್ರ ನಾನು ಗುಲಾಮನಾಗಿ ಕೆಲಸ ಮಾಡೋದಕ್ಕಿಂತ ಭಾರತ ಮಾತೆಯನ್ನು ಬಿಡುಗಡೆ ಮಾಡಬೇಕು ಈ ಬಂಧನದಿಂದ, ಆಕೆಗೆ ಒಂದು ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕು ಅನ್ನುವಂಥ ತುಡಿತ ಹೆಚ್ಚಾಗಿದ್ದರಿಂದ ಯಾವುದೇ ಹುದ್ದೆಯ ಒಂದು ಆಸೆ ಅವರನ್ನು ಅದರಲ್ಲಿ ಮುಂದುವರಿಯೋದಕ್ಕೆ ಪ್ರೇರಣೆಯನ್ನು ನೀಡಲಿಲ್ಲ. ಅದರ ಬದಲಾಗಿ ಆ ಆಸೆಯನ್ನು ಬಿಟ್ಟರು, ತಮ್ಮ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ರು. ಆಗ ಅಸಹಕಾರ ಆಂದೋಲನ ನಡೀತಾ ಇತ್ತು. ಅವರು ಬ್ರಿಟನ್ನಲ್ಲಿದ್ದಾಗ 1921ರಲ್ಲಿ ಭಾರತಕ್ಕೆ ವಾಪಸ್ ಬಂದರು.
ಆ ಅಸಹಕಾರ ಆಂದೋಲನ ಸ್ವಾತಂತ್ರ್ಯ ಸಿಗೋವರೆಗೂ ಮಾಡಬೇಕು ಅಂತೇಳಿ ಗಾಂಧೀಜಿಯವರು ಕರೆ ಕೊಟ್ಟಿದ್ರು. ನೋಡಿ, ಕಾಕತಾಳೀಯ ಈ ಅಸಹಕಾರ ಆಂದೋಲನ ಅನೇಕ ಜನ ಈ ರೀತಿ ದೇಶಕ್ಕೆ ಕೆಲಸ ಮಾಡೋಂಥ ದೇಶಭಕ್ತರನ್ನು ಹುಟ್ಟಾಕ್ತು. ಆಂದೋಲನದಲ್ಲಿ ಭಾಗವಹಿಸಿದವರು ತಮ್ಮ ಜೀವನವನ್ನೇ ದೇಶಕ್ಕೆ ಕೊಟ್ಟರು. ಆ ಸಮಯದಲ್ಲಿ ಕೆಲಸ ಮಾಡಿದಂಥ ರಾಮ್ ಪ್ರಸಾದ್ ಬಿಸ್ಮಿಲ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಡಾಕ್ಟರ್ ಹೆಡ್ಗೇವಾರ್ ಇರ್ಬೋದು, ಸಂಘವನ್ನು ಪ್ರಾರಂಭ ಮಾಡಿದಂಥವರು. ಇಂಥ ಎಲ್ಲರೂ ಕೂಡ ಈ ಆಂದೋಲನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆ ಸಮಯದಲ್ಲಿ ಭಾಗವಹಿಸಿದ್ರು. ಡಾಕ್ಟರ್ ಜಿಯವರು ಕೂಡ ಜೈಲಿಗೆ ಹೋಗಿದ್ದರು. ಇವರೆಲ್ಲರೂ ಕೂಡ ಯಾರು ಆಗ ಪ್ರೇರಣೆಯನ್ನು ಕೊಟ್ಟಂಥ ಶ್ರೇಷ್ಠ ಮಹಾಪುರುಷರಿದ್ದಾರೆ, ಈಗಲೂ ಪ್ರೇರಣೆ ಕೊಡ್ತಾ ಇದ್ದಾರೆ, ಅಂಥವರಿಂದ ಪ್ರೇರಣೆ ಪಡೆದವರು. ಸುಭಾಷ್ ಚಂದ್ರ ಬೋಸ್ ಅವರು ಅಷ್ಟೇ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಏನು ಹೇಳಿದರು, ಅವ್ರೇನು ವಿಚಾರಗಳನ್ನ ತಿಳಿಸಿದ್ರು, ಅವ್ರೇನು ಪುಸ್ತಕಗಳಿತ್ತು, ಅದನ್ನು ಓದಿ 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 ಬೆಳೆದವರು ಸುಭಾಷ್ ಚಂದ್ರ ಬೋಸ್ ಅವರು. ಹಾಗಾಗಿ ಸಹಜವಾಗಿ ಅವರಿಗೆ ಸಮಾಜಕ್ಕಾಗಿ ದೇಶಕ್ಕಾಗಿ ಏನಾದ್ರು ಮಾಡಬೇಕು ಅನ್ನುವಂಥ ಮನೋಭಾವ, ಆ ತುಡಿತ ಇದ್ದೇ ಇತ್ತು. ಹಾಗಾಗಿ ಅವರು ವಾಪಸ್ ಬಂದರು. ಆದರೆ ಅಸಹಕಾರ ಆಂದೋಲನದಲ್ಲಿ ನಡೆದಂಥ ಏನು ಆಗಿನ ಕಾಂಗ್ರೆಸ್ ತಗೊಂಡಂಥ ನಿರ್ಣಯ ಏನಿತ್ತು, ಅದು ಅವರನ್ನು ಕೂಡ ಭ್ರಮನಿರಸನನ್ನಾಗಿ ಮಾಡಿತು. ಆಗ ಸ್ವಾತಂತ್ರ್ಯ ಪ್ರಾಪ್ತಿ ಆಗೋವರೆಗೂ ಕೂಡ ಆಂದೋಲನ ಮುಂದುವರಿಸಬೇಕು ಅಂತ ಎಲ್ಲರ ಇಚ್ಛೆ ಇತ್ತು, ಇಡೀ ದೇಶದ ಇಚ್ಛೆ ಇತ್ತು. ಯಾವುದೋ ಸಣ್ಣ ಕಾರಣ ಇಟ್ಕೊಂಡು ಮುಸಲ್ಮಾನರ ಮನಸ್ಸಿಗೆ ನೋವಾಗುತ್ತೆ. ಯಾವುದೋ ಚೌರಿ ಚೌರ ಅನ್ನೋ ಕಡೆ ಪೊಲೀಸರ ಮೇಲೆ ಏನೋ ಗಲಾಟೆ ಮಾಡಿದ್ರು, ಅದು ಆಮೇಲಾಗಿದ್ದು. ಆದರೆ ಈ ಮುಸಲ್ಮಾನರಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಆ ಅಸಹಕಾರ ಆಂದೋಲನವನ್ನು ದಾರಿ ತಪ್ಪಿಸಿದ್ರು. ಖಿಲಾಫತ್ ಚಳುವಳಿ ಅದಕ್ಕೆ ಬೆಂಬಲವನ್ನು ಕೊಡಲೇಬೇಕಾಗಿರಲಿಲ್ಲ, ಆದರೂ ಕೂಡ ಕಾಂಗ್ರೆಸ್ ಬೆಂಬಲ ಕೊಡ್ತು. ಆಮೇಲೆ ಚೌರಿ ಚೌರ ಘಟನೆ ಆಮೇಲೆ ನಂತರ ಆಂದೋಲನದಲ್ಲಾಗಿದ್ದು. ಒಟ್ಟು ಈ ಖಿಲಾಫತ್ ಚಳವಳಿಯ ಒಂದು ಸ್ವರೂಪ ನಮ್ಮ ದೇಶಕ್ಕೆ ಏನು ಸಂದರ್ಭ, ನಮ್ಮ ದೇಶಕ್ಕೆ ಸಂಬಂಧನೇ ಇರಲಿಲ್ಲ. ಅದು ಯಾವುದೋ ಟರ್ಕಿನಲ್ಲಿದ್ದಂಥ ಅಲ್ಲಿನ ಖಲೀಫನನ್ನು ತೆಗೆದುಹಾಕಿದ ಕಾರಣದಿಂದ ಇಲ್ಲಿನ ಮುಸಲ್ಮಾನರಿಗೆ ಸಂತೋಷ ಆಗುತ್ತೆ ಅಂತ ಹೇಳಿ ಅದಕ್ಕೆ ಬೆಂಬಲವನ್ನು ಕೊಡೋ ಅವಶ್ಯಕತೆಯೇ ಇರಲಿಲ್ಲ. ಈ ರೀತಿ ಸ್ವಾತಂತ್ರ್ಯ ಆಂದೋಲನವನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗಿನ ಕಾಂಗ್ರೆಸ್ ಮಾಡ್ತು. ವಿಶೇಷವಾಗಿ ನೇತೃತ್ವ ವಹಿಸಿದಂಥ ಮಹಾತ್ಮ ಗಾಂಧಿಯವರಿಗೆ ಯಾಕೋ ಇದು ಅನ್ನಿಸ್ಬಿಡ್ತು. ಅದಾದಮೇಲೆ ಮಹಾತ್ಮ ಗಾಂಧಿಯವರ ಇಚ್ಛೆಯ ಮೇರೆಗೆ ಸುಭಾಷ್ ಚಂದ್ರ ಬೋಸ್ ಅವರು ಬಂಗಾಳದಲ್ಲಿ ಕಾಂಗ್ರೆಸ್ಸಿನ ಕೆಲಸ ಮಾಡಿದ್ರು. ಅಖಿಲ ಭಾರತ ಸ್ತರದಲ್ಲಿ ಅವರು ಹೆಸರನ್ನು ಮಾಡಿದ್ರು. ಇಡೀ ದೇಶಕ್ಕೆ ಆಗಿನ ಕಾಂಗ್ರೆಸ್ನ ಯುವ ನಾಯಕರಾಗಿದ್ದರು. ಯುವ ಮೋರ್ಚಾ ಅಂತೆಲ್ಲ ಏನು ಕರಿತೀವಿ, ಆ ರೀತಿ ಯುವ ಕಾಂಗ್ರೆಸ್ನ ನೇತಾರರಾಗಿದ್ದರು. ಅವರು ಬಂಗಾಳದಲ್ಲಿ ಕಾಂಗ್ರೆಸ್ನ ಸಂಘಟನೆಯ ಒಂದು ಮಹತ್ತರವಾದಂಥ ಜವಾಬ್ದಾರಿಯನ್ನು ಹೊತ್ತರು. ಆಗಿನ ಬ್ರಿಟಿಷ್ ಅಧಿಕಾರಿಗಳಿಗೆ, ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕಾಂಗ್ರೆಸ್ನಲ್ಲಿದ್ದಂಥ ಬೇರೆ ಬೇರೆ ಅವರಿಗೆ, ಸ್ವತಃ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಇದ್ದಂಥ ಭಯಕ್ಕಿಂತ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಹೆಚ್ಚು ಭಯ ಇತ್ತು ಅವ್ರಿಗೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಅವ್ರನ್ನ ಎಷ್ಟೋ ಸರಿ ಬಂಧಿಸಿದ್ರು. ಅವರು ಕಲ್ಕತ್ತಾದ ಒಂದು ಮುನ್ಸಿಪಲ್ ಕಾರ್ಪೊರೇಷನ್, ಅಲ್ಲಿಗೆ CEO ಕೆಲಸ ಮಾಡಿದ್ರು. CEO ಕೆಲಸ ಮಾಡಿದಂಥ ಅನೇಕ ಅವರು ಅಲ್ಲಿನ ಅಭಿವೃದ್ಧಿಯ ಕೆಲಸ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಕೆಲಸ ಮಾಡ್ತಿರೋವಾಗಲೇ ಅವ್ರನ್ನ ಬಂಧಿಸಿದ್ರು. ಹೀಗೆ ಅವರನ್ನು ಬಂಧನ ಮಾಡುವಂಥದ್ದು, ಆಮೇಲೆ ಪಬ್ಲಿಕ್ ಒಪಿನಿಯನ್ ನೋಡಿ ಅವ್ರನ್ನ ಬಿಡುಗಡೆ ಮಾಡುವಂಥದ್ದು, ಇದು ಅನೇಕ ಸರಿ ನಡೀತು. ಇದೆಲ್ಲ ಮಾಡ್ತಾ ಮಾಡ್ತಾ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಈ ರೀತಿಯ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೀತಿರುವಂಥ ಆಂದೋಲನದಲ್ಲಿ ಕಾಂಗ್ರೆಸ್ಸಿನ ಒಂದು ಗುಂಪು, ವಿಶೇಷವಾಗಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ, ಅವರು ಏನು ಅಂದ್ಕೊಂಡಿದ್ರು, ನಾವು ಅಹಿಂಸೆಯ ಪರವಾಗಿರಬೇಕು, ಉಪವಾಸ ಮಾಡಬೇಕು, ಆಂದೋಲನ ಆ ರೀತಿ ಮಾಡಬೇಕು ನಾವು. ಆ ಕಾರಣದಿಂದ ಯಾರಿಗೂ ಏನು ತೊಂದರೆ ಕೊಡದೆ ನಾವು ಮಾಡುವಂಥ ಆಂದೋಲನ ಏನಿದೆ ಅದರಿಂದ ಬ್ರಿಟಿಷರು ಬಗ್ತಾರೆ ಅನ್ನೋಂಥ ಒಂದು ದೃಢವಾದ ನಂಬಿಕೆ ಅವರಲ್ಲಿತ್ತು. ಆದರೆ ಇದನ್ನು ವ್ಯತಿರಿಕ್ತವಾದಂಥ ಒಂದು ಅಭಿಪ್ರಾಯ ಇದ್ದಂಥ ಒಂದು ದೊಡ್ಡ ಗುಂಪು ಕಾಂಗ್ರೆಸ್ಸಲ್ಲೂ ಇತ್ತು. ಅದರಲ್ಲಿ ತಿಲಕರಿಂದ ಹಿಡಿದು ಬೇರೆ ಬೇರೆಯವರು ಯಾರ್ಯಾರಿದ್ದರು ಅವರೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರನ್ನು ಒಳಗೊಂಡಂತೆ, ವಿಶೇಷವಾಗಿ ಯಾರು ಯುವಕರಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಆವಾಗ ಒಂದು 25-30 ವರ್ಷ ಅಷ್ಟೆ.
ಅವರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು ಇದರಿಂದ ನಮ್ಮ ಸ್ವಾತಂತ್ರ್ಯ ಪ್ರಾಪ್ತಿ ಆಗೋದಿಲ್ಲ. ಈಗೆಲ್ಲ ನಾವು ಕೇಳ್ತೀವಲ್ಲ ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ, ರಾಜಕಾರಣದಲ್ಲಿ ಇರೋರು ಗೊತ್ತಿರುತ್ತೆ, ಒಬ್ಬರನ್ನೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಗೆಲ್ತಾ ಇರ್ತಾರೆ ಒಬ್ಬರು. ಆ ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ನೀನು ಬಂಧನ ಮಾಡೋದು ಮಾಡು, ನಾನು ಆಂದೋಲನ ಮಾಡೋದು ಮಾಡ್ತಾ ಇರ್ತೀನಿ, ಏನೇನು ಸವಲತ್ತು ಬೇಕೋ ಎಲ್ಲ ನಾನು ಪಡ್ಕೋತಾ ಹೋಗ್ತೀನಿ, ಆದರೆ ಆಂದೋಲನ ನಾನು ಮಾಡೋ ಹಂಗೆ ನಟನೆ ಮಾಡ್ತೀನಿ ಅನ್ನೋಂಥ ಮನೋಭಾವ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೆಹರು ಅವ್ರನ್ನ ಬಂಧನ ಮಾಡಿದ್ರು. ನೆಹರು ಅವರು ಅಲ್ಲಿ ಕೂತ್ಕೊಂಡು ಜೈಲಲ್ಲಿ ಡಿಸ್ಕವರಿ ಆಫ್ ಇಂಡಿಯಾ ಬರೆದು ನಾವು ಕೇಳ್ತೀವಿ. ಡಿಸ್ಕವರಿ ಆಫ್ ಇಂಡಿಯಾ ಬರೆಯೋದಕ್ಕೆ ಅವ್ರಿಗೆ ಎಲ್ಲ ಸವಲತ್ತುಗಳು ಅವ್ರು ಕೊಟ್ಟರು, ಟೇಬಲ್ಲು, ಚೇರು, ಪೇಪರು, ಪೆನ್ನು ಎಲ್ಲವನ್ನೂ ಕೊಟ್ಟರು. ಅವ್ರಿಗೆ ಎಲ್ಲ ಓದೋಕ್ಕೆ ಬರೆಯೋಕ್ಕೆಲ್ಲ ಸಿಗ್ತಾ ಇತ್ತಾಗ. ಬಹುಶಃ ಟಿ ವಿ ಇದ್ದಿದ್ರೆ ಅದು ತಂದು ಕೊಡ್ತಾ ಇದ್ರೆ. ಅದೆಲ್ಲ ಸವಲತ್ತುಗಳನ್ನ ಇಟ್ಕೊಂಡು ಅವರು ಅದನ್ನೆಲ್ಲ ಡಿಸ್ಕವರ್ ಮಾಡಿದ್ರು ಭಾರತವನ್ನು ಅಲ್ಲಿಂದ. ಅರೆ ವೀರ ಸಾವರ್ಕರ್ ಅವರ ವಿಷಯದಲ್ಲಿ ನಾವು ಕೇಳ್ತೀವಿ, ಅವರು ಸ್ವಾತಂತ್ರ್ಯ ಆಂದೋಲನದಲ್ಲಿದ್ದರು. ಅವರು ಅನೇಕ ಬರಹಗಳು ಅವ್ರದ್ದಿದೆ, ಅನೇಕ ಪದ್ಯಗಳಿದೆ, ಅನೇಕ ಪುಸ್ತಕಗಳಿದೆ. ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹತ್ತಿಸಿದಂಥ ಸಾಹಿತ್ಯಗಳು ರಚನೆ ಮಾಡಿದ್ರು. ಹೇಗೆ ರಚನೆ ಮಾಡಿದ್ರು? ಅವ್ರಿಗೆ ಒಂದು ಪೆನ್ನೂ ಕೊಡಲಿಲ್ಲ, ಒಂದು ಕಾಗದನೂ ಕೊಡಲಿಲ್ಲ. ಅಂಡಮಾನ್ನ ಗೋಡೆಗಳ ಮೇಲೆ ಅವರ ಬೇಡಿ ಹಾಕಿದಂಥ ಮೊಳೆಗಳನ್ನೇ ಉಪಯೋಗಿಸ್ಕೊಂಡು ಬರೆದ್ರು. ಇದು ವ್ಯತ್ಯಾಸ. ಸೊ ಈಗ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ನೇರವಾಗಿ ಬ್ರಿಟಿಷರ ವಿರುದ್ಧ ಎದ್ದು ನಿಂತಹ ಒಂದು ಪಡೆ ಅದೇನಿತ್ತು, ಆ ಥರದ ಒಂದು ನೇತೃತ್ವ ಸುಭಾಷ್ ಚಂದ್ರ ಬೋಸ್ ಅವರು ವಹಿಸಿದ್ರು. ಹಾಗಾಗಿ ಗಾಂಧೀಜಿಯವರ ಒಂದು ಕೃಪಾ ಕಟಾಕ್ಷ ಅವ್ರ ಮೇಲೆ ಇರಲಿಲ್ಲ. ಅನೇಕ ಸರಿ ಗಾಂಧೀಜಿಯವರ ವಿರೋಧವನ್ನು ಎದುರಿಸಿ ಅದನ್ನು ಮಾಡಬೇಕಾಯ್ತು. ಬಹಿರಂಗವಾಗಿ ಗಾಂಧೀಜಿಯವರು ವಿರೋಧ ಮಾಡಿದ್ರು. ಆದರೆ ಇದೆಲ್ಲರ ವಿರೋಧಗಳ ಮಧ್ಯೆಯೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ನಲ್ಲಿ ಅತ್ಯಂತ ಎತ್ತರದ ಒಂದು ಸ್ಥಾನಕ್ಕೆ ಅವರು ಬೆಳೆದರು. 1939 ನಡೆದಂಥ ಕಾಂಗ್ರೆಸ್ಸಿನ ಆಂತರಿಕ ಚುನಾವಣೆ, ಏನು ಅಧ್ಯಕ್ಷರಾಗಕ್ಕೆ ಚುನಾವಣೆ ರಾಜಕೀಯ ಪಕ್ಷಗಳಲ್ಲಿ ಮಾಡ್ತಾರೆ, ಅದೀಗಿನ್ನೂ ಕಾಂಗ್ರೆಸ್ ಮಾಡಿಲ್ಲ ಪಾಪ, ಮುಂದೆ ಆಗ್ತಾ ಇದೆ. ಅದನ್ನು ಇನ್ನು ಅಕ್ಟೋಬರಲ್ಲಿ ಮಾಡ್ತೀವಿ, ಚುನಾವಣೆ ಆಗಲಿ ಅದೆಲ್ಲ ಕಾಯ್ತಾ ಇದ್ದಾರೆ ಪಾಪ. ಆದರೆ ಆಗ ಅದೃಷ್ಟವಶಾತ್ ಪ್ರತಿ ವರ್ಷ ಮಾಡೋರು, ಅದು ಮಧ್ಯದಲ್ಲಿ ಕೆಲವು ಮಾಡಿಲ್ಲದೆ ಇರೋ ಉದಾಹರಣೆಗಳು ಇದೆ. ಆದರೆ ಆಗ ಚುನಾವಣೆ ನಡೆದಾಗ 39ನೇ ಇಸ್ವಿನಲ್ಲಿ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ವೋಟ್ ಮಾಡಿ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆಯ್ಕೆಯಾಗಿ ಅವರು ಈ ರೀತಿಯ ಒಂದು ಸ್ವಾತಂತ್ರ್ಯ ಆಂದೋಲನ ಹೇಗಿರಬೇಕು, ಅದನ್ನು ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಹರಿಬಿಟ್ರು. ಇದರಿಂದ ಅನೇಕ ಯುವಕರು ಪ್ರಭಾವಿತರಾದರು. ಅದಾದಮೇಲೆ ನಡೆದಂಥ ಮತ್ತೊಂದು ಚುನಾವಣೆ, ಮುಂದಿನ ವರ್ಷ ನಡೆದಂಥ ಚುನಾವಣೆಯಲ್ಲಿ ಮಹಾತ್ಮ ಗಾಂಧಿಯವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬೆಂಬಲ ಕೊಡಲಿಲ್ಲ. ಮತ್ತೊಂದು ಸರಿ ನಾನು ಅಧ್ಯಕ್ಷನಾಗಬೇಕು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಅಪೇಕ್ಷೆ ಪಟ್ಟರು. ಆದರೆ ಬಹಿರಂಗವಾಗಿ ಮಹಾತ್ಮ ಗಾಂಧಿಯವರು ಅವರಿಗೆ ಇದನ್ನು ಅವಕಾಶ ಕೊಡಲಿಲ್ಲ, ನೀನು ಆಗಬಾರ್ದು ಅಂತ ಸೂಚನೆಯನ್ನು ಕೊಟ್ಟರು. ಕಾಂಗ್ರೆಸ್ಸಲ್ಲಿ 2 ಗುಂಪಾಯಿತು. ಸುಭಾಷ್ ಚಂದ್ರ ಬೋಸ್ ಅವರು ಚುನಾವಣೆ ನಿಂತರು. ಆದರೆ ಮಹಾತ್ಮ ಗಾಂಧಿಯವರ ಬೆಂಬಲದಿಂದ ನಿಂತಂಥ ಬೇರೆಯವರು ಇದ್ದರು, ಸೀತಾರಾಮಯ್ಯನವರು. ಚುನಾವಣೆ ಆಯಿತು. ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲರ ಬೆಂಬಲವನ್ನು ಕೇಳಿದ್ರು. ಆಗಲೇ ನಾನು ಹೇಳಿದಾಗ ಎಲ್ಲ ಯಾರು ಯುವಕರಿದ್ದರು, ಕಡಿಮೆ ವಯಸ್ಸವರಿದ್ದರು, ಅವರೆಲ್ಲರ ಬೆಂಬಲ ಸುಭಾಷ್ ಚಂದ್ರ ಬೋಸ್ ಅವ್ರಿಗಿತ್ತು. ಯಾಕಂದರೆ ಅವ್ರನ್ನೆಲ್ಲ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜುಗೊಳಿಸುವಂಥ ಕೆಲಸ ಅವ್ರು ಮಾಡಿದರು. ವಿಶೇಷವಾಗಿ ಆ ಚುನಾವಣೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಬೆಂಬಲಕ್ಕೆ ನಿಂತವರು ದಕ್ಷಿಣ ಭಾರತದವರು, ಅದರಲ್ಲೂ ಕರ್ನಾಟಕದವರು. ಅವ್ರಿಗೆ ಅತಿ ಹೆಚ್ಚು ಮತ ಸಿಕ್ಕಿದ್ದು ಕರ್ನಾಟಕದಿಂದಲೇ. ಹಾವೇರಿಗೆ ಬಂದಿದ್ದರು ಸ್ವತಃ ಸುಭಾಷ್ ಚಂದ್ರ ಬೋಸ್, ಕರ್ನಾಟಕದ ಹಾವೇರಿಯಲ್ಲಿ ಎಲ್ಲರ ಒಂದು ಬೆಂಬಲವನ್ನು ಕೋರಿದ್ರು. ದಕ್ಷಿಣ ಭಾರತದಲ್ಲಿ ತಮಿಳುನಾಡಿಗೆ ಹೋದರು, ಅಲ್ಲೂ ಕೂಡ ಅನೇಕ ಜನ ಬೆಂಬಲ ಕೊಟ್ಟರು. ಹೀಗೆ ಆಗ ನಡೆದಂಥ ಚುನಾವಣೆಯಲ್ಲಿ ಮತ್ತೊಮ್ಮೆ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆದರೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ ತಕ್ಷಣ ಅಲ್ಲಿದ್ದಂಥ ಬೇರೆ ಬೇರೆ ಅವರ ವಿರೋಧಿಗಳಾರಿದ್ದರು, ಅವರು ಕೂಡ ಏನಾದರೂ ಮಾಡಿ ಇವರ ಬೆಳವಣಿಗೆ ನಿಲ್ಲಿಸಬೇಕು ಅಂತ ಯೋಚನೆ ಮಾಡಿದ್ರು. ಅದಕ್ಕೆ ತಕ್ಕ ಹಾಗೆ ಬ್ರಿಟಿಷರು ಕೂಡ ಅವರ ಅಧಿಕಾರಕ್ಕೆ ಮೊದಲೇ ಸಿಂಹಸ್ವಪ್ನರಾಗಿದ್ದರು. ಅವರು ಬೇರೆ ಬೇರೆ ಸ್ಟ್ರಾಟಜಿ ಮಾಡ್ತಾನೆ ಇದ್ರು. ಅವರು ಯಾವ ರೀತಿ ಬ್ರಿಟಿಷರನ್ನ ಹೊರಗಡೆ ಹಾಕಬೇಕು. ಆಗ ಒಂದು 2ನೇ ಜಾಗತಿಕ ಯುದ್ಧ ಆಗುವಂಥ ಸಂದರ್ಭ ಅದು. ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಇಡೀ ದೇಶ ಅವ್ರಿಗೊಂದು ಬಲವಾದ ಹೊಡೆತ ಕೊಡಬೇಕು ಅಂತ ಅವ್ರು ನಿಶ್ಚಯ ಮಾಡಿದರು. ಹಾಗಾಗಿ ಅವ್ರನ್ನ ಬಂಧನ ಮಾಡಿಬಿಟ್ರು. ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ಕಾಂಗ್ರೆಸ್ಗೆ. ಯಾರಾದರೂ ಅವರು ಬಂಧಿತರಾದರು. ಆದರೆ ಬಂಧನ ಆದಮೇಲೆ ತುಂಬ ದಿನ ಅವ್ರನ್ನ ಜೈಲಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಅವರು ಜೈಲಲ್ಲಿದ್ದಾಗಲೇ ಅವ್ರು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ನನ್ನನ್ನು ಆಮರಣ ಉಪವಾಸ ಸತ್ಯಾಗ್ರಹ,
ನಾನು ಜೈಲಲ್ಲಿದ್ದೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ನಾನು ಸಾಯೋವರೆಗೂ ಉಪವಾಸ ಮಾಡ್ತೀನಿ ಅಂತ ಕೂತ ಮೇಲೆ ಅವ್ರು ಬ್ರಿಟಿಷರು ಹೆದರಿ, ಯಾಕೆಂದರೆ ಅವರ ಬೆಂಬಲ ಅವ್ರಿಗೆ ಅಷ್ಟು ಯುವಕರ ಮಧ್ಯೆ ಎಲ್ಲರ ಮಧ್ಯೆ ಅವರು ಎಷ್ಟಿತ್ತು. ಹಾಗಾಗಿ ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮಗೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಅವ್ರನ್ನ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದ ಮೇಲೂ ಕೂಡ ಅವ್ರ ಮೇಲೆ ಒಂದು ಹದ್ದಿನ ಕಣ್ಣನ್ನು ಇಟ್ಟಿದ್ರು. ಸುಭಾಷ್ ಚಂದ್ರ ಬೋಸ್ ಅವರು ನಿರಂತರವಾಗಿ ಬೇರೆ ಬೇರೆಯವರ ಸಂಪರ್ಕದಲ್ಲಿದ್ದರು. ಜಗತ್ತಿನ ಬೇರೆ ಬೇರೆ ದೇಶಗಳೇನಿದೆ, ಆಗ ಪ್ರಪಂಚದ ಮಹಾಯುದ್ಧದಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ಶಕ್ತಿಗಳೆಲ್ಲ 2 ಬಣಗಳಾಗ್ಬಿಟ್ಟಿತ್ತು. ಆ 2 ಬಣಗಳ ಮಧ್ಯೆ ಯಾರು ಬ್ರಿಟಿಷರ ವಿರುದ್ಧ ಇದ್ದರು ಅಂಥ ದೇಶಗಳ ಮಧ್ಯೆ ಸಂಪರ್ಕವನ್ನು ಸಾಧಿಸುವಂಥ ಕೆಲಸ ಮಾಡಿದ್ರು. ಈ ಐಡಿಯಾವನ್ನೆಲ್ಲ ಅವರು ಮಹಾತ್ಮ ಗಾಂಧಿ ಅವರು ಎಲ್ಲರ ಜೊತೆ ಹಂಚ್ಕೊಂಡ್ರು. ಆದರೆ ದುರದೃಷ್ಟವಶಾತ್ ಯಾರ ಬೆಂಬಲವೂ ಅವ್ರಿಗೆ ಸಿಗಲಿಲ್ಲ. ಯಾರಾಗಿನ ಮಹಾನ್ ನಾಯಕರು ಅಂತ ಅನ್ನಿಸ್ಕೊಂಡಿದ್ರು ಅವ್ರ ಬೆಂಬಲ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು ಅವರು ಅವರ ತಮ್ಮನ ಜೊತೆಗೂಡಿ ಒಂದು ಫಾರ್ವರ್ಡ್ ಬ್ಲಾಕ್ ಅಂತ ಮತ್ತೊಂದು ಸಂಘಟನೆಯನ್ನು ಅವರು ಹುಟ್ಟುಹಾಕಿದ್ರು. ವಿಶೇಷವಾಗಿ ಬಂಗಾಳದಲ್ಲಿ ಅದರ ಶಕ್ತಿ ಇತ್ತು. ಈಗಲೂ ಕೂಡ ಹೆಸರಿನ ರಾಜಕೀಯ ಪಕ್ಷ ಇದೆ. ಆ ಫಾರ್ವರ್ಡ್ ಬ್ಲಾಕ್ನ ಮೂಲಕ ಈ ಆಂದೋಲನ ಮಾಡುವಂಥದ್ದು ಮತ್ತು ಅದರ ಮೂಲಕ ಬೇರೆ ಬೇರೆ ಕಡೆಯ ಸಂಪರ್ಕವನ್ನು ಸಾಧಿಸುವಂಥದ್ದು, ಇದನ್ನು ನಿರಂತರವಾಗಿ ಮಾಡ್ತಾ ಬಂದರು. ಹಾಗಾಗಿ ಬ್ರಿಟಿಷರ ಕೋಪ ಅವರ ಮೇಲೆ ಇನ್ನೂ ಹೆಚ್ಚಾಯಿತು. ಮತ್ತೆ ಬಂಧನ ಮಾಡ್ತು. ಕಲ್ಕತ್ತಾದಲ್ಲಿ ಬಂಧನದಲ್ಲಿಟ್ಟಿದ್ರು. ಆದರೆ ಬಂಧನದಲ್ಲಿ ಇದ್ದಾಗಲೇ ಸುಭಾಷ್ ಚಂದ್ರ ಬೋಸ್ ಅವರು 41ನೇ ಇಸ್ವಿನಲ್ಲಿ ಅಲ್ಲಿಂದ ಬ್ರಿಟಿಷ್ ಯಾರಿಗೂ ಗೊತ್ತಾಗದಂತೆ ತಪ್ಪಿಸ್ಕೊಂಡ್ಬಿಟ್ರು. ಎಷ್ಟು ಚೆನ್ನಾಗಿ ತಪ್ಪಿಸ್ಕೊಂಡಿದ್ರು ಅಂದರೆ ಯಾರು ಸುತ್ತ ಪೊಲೀಸ್ ಕಾವಲಿದೆ, ಎಲ್ಲವೂ ಇದೆ, ಅವರ ಗೂಢಚರ್ಯೆ ಇದೆ, ಇಂಟೆಲಿಜೆನ್ಸ್ ಪ್ರತಿಯೊಂದು ಇದೆ. ಆದರೂ ಕೂಡ ಅವರು ಕಲ್ಕತ್ತಾದಿಂದ ಹೊರಟು ಈಗಿನ ಪಾಕಿಸ್ತಾನ ಏನಿದೆ ಅದರ ಮೂಲಕ ಹೊರಟು ಆಫ್ಘಾನಿಸ್ತಾನ ಅಲ್ಲಿಂದ ದಾಟಿ ರಷ್ಯಾಕ್ಕೆ ಹೋದರು. ಅವರು ರಂಗೂನ್ ಮೂಲಕ ಈ ಕಡೆ ಆಫ್ಘಾನಿಸ್ತಾನದ ಮೂಲಕ ಹೊರಟರು. ಅವರು ಅಲ್ಲಿಂದ ಹೋಗಿ ರಷ್ಯಾಗೆ ಹೋದರು. ರಷ್ಯಾದಲ್ಲಿ ಮುಸೋಲಿನಿ ಅವನ್ನೆಲ್ಲ ಸಂಪರ್ಕ ನೋಡಿ. ಆಗಿನ ದೊಡ್ಡ ದೊಡ್ಡ ಈ ರೀತಿ ಮಹಾಯುದ್ಧದಲ್ಲಿ ಭಾಗವಹಿಸಿದಂಥವ್ರು ದೊಡ್ಡ ದೊಡ್ಡ ಸೈನ್ಯಾಧಿಪತಿಗಳು ಯಾರಿದ್ದರು, ಡಿಕ್ಟೇಟರ್ಸ್ ಅಂತ ಕರೀತಾರೆ ಅವ್ರನ್ನ. ಆದರೆ ಆ ಡಿಕ್ಟೇಟರ್ಶಿಪ್ ಇದ್ದರೂ ಕೂಡ ಅವ್ರದ್ದು ಕೂಡ ಒಂದು ಪ್ರಭಾವ ಆ ದೇಶದಲ್ಲಿತ್ತು. ಇವ್ರು ಯಾಕೆ ಅವ್ರನ್ನ ಸಂಪರ್ಕ ಮಾಡಿದ್ರು? ಏನಾದರೂ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು, ಒಂದು ಹೋರಾಟ ಮಾಡಬೇಕು, ಈ ಒಂದು ಯುದ್ಧದ ಸಂದರ್ಭದಲ್ಲಿ ಆ ಅವಕಾಶವನ್ನು ಬಳಸ್ಕೊಂಡು ಬಲವಾದ ಹೊಡೆತ ಕೊಡಬೇಕು, ಇದಕ್ಕೋಸ್ಕರ ಅವ್ರನ್ನೆಲ್ಲ ಸಂಪರ್ಕ ಮಾಡಿದ್ರು. ಹಿಟ್ಲರ್ನ ಸಂಪರ್ಕ ಮಾಡಿದ್ರು. ಜರ್ಮನಿಗೆ ಹೋದರು. ಅನೇಕ ದಿನ ತಿಂಗಳ ಕಾಲ ಜರ್ಮನಿಯಲ್ಲಿದ್ದರು. ಮಾಡ್ತಾ ಇದನ್ನು ಒಂದು ದೊಡ್ಡ ಆರ್ಮಿಯ ಸ್ಥಾಪನೆ ಮಾಡಿದ್ರು. ಸೈನ್ಯವನ್ನೇ ಕಟ್ಟಿದ್ರು. ಅಂದರೆ ಬ್ರಿಟಿಷರ ವಿರುದ್ಧ ನಮ್ಮ ದೇಶದ ಹೊರಗಡೆ ಹೋಗಿ ಒಂದು ದೊಡ್ಡ ಸೈನ್ಯ ನಿರ್ಮಾಣ ಮಾಡಿದ್ರು. ಅದೇ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ. ಅಂದರೆ ಎಂಥ ಆ ಸಂದರ್ಭದಲ್ಲಿ ಈ ಕಲ್ಪನೆ ಆದರೂ ಬರಬೇಕಲ್ಲ. ಭಾಳ ನಮಗೆ ಕಲ್ಪನೆ ಬರೋದು ಭಾಳ ಕಷ್ಟ. ಇದು ನಾವು ಇಡೀ ದೇಶವನ್ನು ಆಳುವಂಥ ಒಂದು ಶಕ್ತಿ ಒಂದು ಕಡೆ ಇದೆ. ಒಂದು ರೀತಿ ಅವ್ರದ್ದೇ ಒಂದು ಬಿ ಟೀಮ್ ಅಂತ ಕೆಲಸ ಮಾಡುವಂಥ ಇನ್ನೊಂದು ತಂಡನೂ ಇಲ್ಲಿ ನಡೀತಾ ಇದೆ. ಸ್ವಾತಂತ್ರ್ಯ ಆಂದೋಲನ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಮೀರಿ ಒಂದು ಸೈನ್ಯವನ್ನು ಕಟ್ಟಿ ಈ ಬ್ರಿಟಿಷರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನುವಂಥ ಒಂದು ಮಾನಸಿಕತೆ ನಿರ್ಮಾಣ ಮಾಡಿ ಆ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅದಕ್ಕೆ ಬೇಕಾದಂಥ ರಿಸೋರ್ಸಸ್ಸು, ಹಣ ಖರ್ಚಾಗುತ್ತೆ. ಅದಕ್ಕೆ ಅಮ್ಯುನಿಷನ್ಸ್ ಏನು ಬೇಕು ಅದಕ್ಕೆ ಖರ್ಚಾಗುತ್ತೆ. ಯೂನಿಫಾರ್ಮ್ ಈಗಲೂ ನೋಡ್ತೀವಿ. ಅದು ಸುಭಾಷ್ ಚಂದ್ರ ಬೋಸ್ ಅವ್ರ ಫೋಟೋಲ್ಲೂ ಇದೆ. ಅದು ಅವ್ರಿಗೆ ಬೇಕಾದಂಥ ಯೂನಿಫಾರ್ಮ್ ಇರ್ಬೋದು, ಅವ್ರಿಗೆ ಬೇಕಾದಂಥ ಶಿಸ್ತಿರ್ಬೋದು. ಒಂದು ತಂಡ ನಿರ್ಮಾಣ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಪ್ರೋಸೆಸ್ ಏನಿದೆ ನಮಗೆಲ್ಲರ ಅನುಭವ ನಮಗಿರುತ್ತೆ. ಅದಕ್ಕೆ ಅವ್ರಿಗೆ ಬೇಕಾದಂಥ ಒಂದು ಸೌಕರ್ಯ ಕೊಡಬೇಕು, ಜೊತೆಗೆ ಅವ್ರಲ್ಲಿ ಶಿಸ್ತನ್ನು ಮೂಡಿಸ್ಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಒಂದು ಗನ್ ಹಿಡ್ಕೊಂಡು ಹೋರಾಟ ಮಾಡಬೇಕು ಅಂದರೆ ಸುಮ್ಮನೆ ಯಾರಿಗೋ ಬರಲ್ಲ. ಅದು ಅವ್ರು ಟ್ರೈನಿಂಗ್ ಕೊಡು, ದಿನ ಪೆರೇಡ್ ಮಾಡಬೇಕು. ಆವಾಗ ಅವ್ರಲ್ಲಿ ಶಿಸ್ತು ಉಳ್ಕೊಳ್ಳುತ್ತೆ. ಈ ಪೊಲೀಸವರು, ಸೈನ್ಯದವರು ಅದನ್ನೇ ಮಾಡ್ತಾರೆ. ಇದು ಮಾಡ್ತಾ ಅವ್ರಲ್ಲಿ ಗುಣ ನಿರ್ಮಾಣ ಆಗುತ್ತೆ. ಆ ರೀತಿ ಅದನ್ನು ಮಾಡೋದಕ್ಕೆ ಎಷ್ಟು ಅವರು ಕಷ್ಟಪಟ್ಟರೆ ಬೇಡ, ಎಷ್ಟು ಯೋಚನೆ ಅವ್ರು ಮಾಡಿರಬೇಡ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ಆ ರೀತಿ ಒಂದು ಸೈನ್ಯವನ್ನು ಅವರು ಜಪಾನ್ ದೇಶದ ಒಂದು ಸಹಕಾರದೊಂದಿಗೆ ಅವರು ಕಟ್ಟಿದ್ರು. ಆದರೆ ಜಪಾನ್ ಕೂಡ ಇವ್ರ ಮೇಲೆ ದಾಳಿ ಮಾಡಬೇಕು ಅಂತ ಕಾಯ್ತಾ ಇತ್ತು. ಜಾಪನೀಸ್ ದೇಶ, ನಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿ ಇವರೆಲ್ಲ ಜೊತೆಗೂಡಿ ಯಾವುದೇ ಒಂದು ಸಂದರ್ಭವನ್ನು ನೋಡಿ ಬ್ರಿಟಿಷರ ವಿರುದ್ಧ ಒಂದು ಯುದ್ಧವನ್ನು ಮಾಡಬೇಕು, ಪರ್ಮನೆಂಟಾಗಿ ಇಲ್ಲಿಂದ ಈ ದೇಶದಿಂದ ಅವ್ರನ್ನ ಓಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಹಾಕಿದರು. ಹಾಗೆ ಜರ್ಮನಿ, ರಷ್ಯಾ ಇದೆಲ್ಲರ ಜೊತೆಗೂಡಿ ಜಪಾನ್, ವಿಶೇಷವಾಗಿ ಜಪಾನ್ ದೇಶದ ಜೊತೆಗೂಡಿ ಈಗಿನ ಬರ್ಮಾ ಏನಿದೆ, ಬರ್ಮಾ ದೇಶದಲ್ಲಿ ನಮ್ಮ ಸೈನ್ಯ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅದು ಬಂದು ನೆಲೆಯೂರಿತ್ತು. ಅಲ್ಲಿಂದ ಅವರು ಭಾರತದ ಮೇಲೆ ದಂಡೆತ್ತು ಬರಬೇಕು ಅನ್ನೋಂಥ ಉದ್ದೇಶ. ಇಂಡಿಯನ್ ನ್ಯಾಷನಲ್ ಆರ್ಮಿ ಮೇಲೆ 30,000 ಸೈನಿಕರಿದ್ದರು. ಅದರಲ್ಲೇ ಅದ್ರ ಜೊತೆಗೆ ಜಪಾನ್. ಸೊ ಎಲ್ಲರೂ ಸೇರಿ ಬ್ರಿಟಿಷರ ಸೈನ್ಯದ ವಿರುದ್ಧ ಹೋರಾಟ ಮಾಡೋಕ್ಕೆ ಹೊರಟಿತು. ಘನಘೋರವಾದಂಥ ಯುದ್ಧ ನಡೆಯಿತು.
ತುಂಬ ಜನ ಪ್ರಾಣಾರ್ಪಣೆ ಮಾಡಿದ್ರು. ಅಂದರೆ ನೋಡಿ, ಒಬ್ಬ ನೇತಾರ ಅವನ ಮಾತಿಗೆ ಬೆಲೆಯನ್ನು ಕೊಟ್ಟು, ದೊಡ್ಡ ಸೈನ್ಯ ಬ್ರಿಟಿಷರದು, ಏನು ಸಾಮಾನ್ಯದ್ದಲ್ಲ ಅದು, ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಸಶಸ್ತ್ರ ಹೋರಾಟ ಮಾಡ್ತೀವಿ ಬರಬೇಕು ಅಂದರೆ ಎಂಥ ಒಂದು ಮನಸ್ಸಿನ ಒಂದು ಶಕ್ತಿ ಅವರಲ್ಲಿ ಇದ್ದಿರಬೇಡ, ಯಾವ ರೀತಿ ಕರೆಯವ್ರು ಕೊಟ್ಟಿರಬೇಡ. ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ರು, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅನ್ನೋಂಥ ಅವ್ರ ಮಾತುಗಳು ಬಹಳ ಪ್ರಸಿದ್ಧ. ಸುಮ್ಮನೆ ಬರಲ್ಲ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂದರೆ ಅವರೇನು ಕೊಡುವಂಥ ಭಿಕ್ಷೆ ಅಲ್ಲ, ನಾವು ಅದಕ್ಕೆ ರಕ್ತವನ್ನು ಕೊಡಬೇಕಾಗತ್ತೆ, ಅದಕ್ಕೆ ಪ್ರಾಣಾರ್ಪಣೆ ಮಾಡೋ ಅವಶ್ಯಕತೆ ಬಿದ್ದರೆ ಮಾಡಬೇಕಾಗತ್ತೆ. ಆ ಒಂದು ಸ್ಥಿತಿಗೂ ನಾವು ತಯಾರಿರಬೇಕು. ಅದಕ್ಕೋಸ್ಕರ ನೀವು ರಕ್ತ ಕೊಡೋಕ್ಕೂ ತಯಾರಿ ಅಂತ ಕರೆಯನ್ನು ಯುವಕರಿಗೆ ಕೊಟ್ಟರು. ಹಾಗಾಗಿ ಸಾವಿರಾರು ಜನ ಅವ್ರ ಜೊತೆ ಹೋದರು, ಸೈನ್ಯಕ್ಕೆ ಸೇರಿದ್ರು. ಘೋರವಾದಂಥ ಯುದ್ಧ ನಡೀತು. ದುರದೃಷ್ಟವಶಾತ್ ಆ ಯುದ್ಧದಲ್ಲಿ ಜಪಾನ್ ಸೈನ್ಯ ಅದು ಕೂಡ ಸೋತು ಹೋಯಿತು. ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಬ್ರಿಟಿಷರ ಕೈ ಮೇಲಾಯಿತು. ಆದರೆ ಅವರು ಮಾಡಿದಂಥ ಯುದ್ಧದ ಪರಿಣಾಮ ಏನಿದೆ, ಆ ಡೆಂಟ್, ಬ್ರಿಟಿಷರ ಒಂದು ಸಾಮ್ರಾಜ್ಯಕ್ಕೆ ಕೊಟ್ಟಂಥ ಆ ಡೆಂಟ್ ಏನಿದೆ, ಅದು ಆ ಗಾಯ ಬ್ರಿಟಿಷರ ಒಂದು ಸರ್ಕಾರ ಸುಧಾರಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅದನ್ನು 45ನೇ ಇಸ್ವಿನಲ್ಲಿ ಇದಾಗಿದ್ದು. 45ನೇ ಇಸ್ವಿನಲ್ಲಿ ಮಾಡಿದಂಥ ಯುದ್ಧ ಏನಿದೆ, ಅದರಿಂದ ಬ್ರಿಟಿಷರ ಒಂದು ಮನೋಬಲ ಕುಗ್ಗೋಯ್ತು. ಜೊತೆಯಲ್ಲಿ ಆಗ ನಡೆದಂಥ ಸೆಕೆಂಡ್ ವರ್ಲ್ಡ್ ವಾರಲ್ಲೂ ಕೂಡ ಅವರ ಶಕ್ತಿ ಕುಂದೋಯ್ತು. ವಿಶೇಷವಾಗಿ INA ಮಾಡಿದಂಥ ಈ ಯುದ್ಧದ ಪರಿಣಾಮವಾಗಿ ಅವರಲ್ಲಿ ಇನ್ನು ಅನ್ನಿಸೋಕ್ಕೆ ಶುರುವಾಯಿತು, ನಾವು ಇನ್ನು ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ, ಭಾರತ ದೇಶದ ಜನ ಸುಮ್ಮನೆ ಕೂತ್ಕೊಳ್ಳೋವಂಥವ್ರಲ್ಲ ಇನ್ನೂ ಅಂತ ಅವ್ರಿಗೆ ಅನ್ಸೋಕ್ಕೆ ಶುರುವಾಯಿತು. ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರು ಅದಕ್ಕೋಸ್ಕರನೇ ಇವತ್ತಿನ ದಿನ ಸರ್ಕಾರ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಏನಾಗಿ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿತು. ಅದಕ್ಕೆ ಪರಾಕ್ರಮ ದಿನ ಅಂಥೇಳಿ ಹೆಸರು ಕೊಟ್ಟಿದೆ. ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ಪರಾಕ್ರಮವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಂಡಂಥ ವ್ಯಕ್ತಿ. ಹಾಗಾಗಿ ಅವರ ದಿನವನ್ನು ಪರಾಕ್ರಮ ದಿನ ಅಂಥೇಳಿ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಅತ್ಯಂತ ಸ್ವಾಗತಾರ್ಹ ಇದು. ಇಷ್ಟು ವರ್ಷಗಳ ಕಾಲ ಅವರ ಪರಾಕ್ರಮವನ್ನು ನೆನೆಯುವಂಥ ಕೆಲಸ ದುರದೃಷ್ಟವಶಾತ್ ನಮ್ಮ ಸರ್ಕಾರಗಳು ಮಾಡಲಿಲ್ಲ. ಅದ್ರ ಬದಲಾಗಿ ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಸತ್ತೋಗ್ಬಿಟ್ರು, ಹೇಗೆ ಹೋದರೂ ಗೊತ್ತಿಲ್ಲ. ವಿಮಾನ ಅಪಘಾತದಲ್ಲಿ ಅವ್ರು ಹೋಗ್ಬಿಟ್ರು, ಅವ್ರ ದೇಹ ಸಿಗಲೇ ಇಲ್ಲ, ಈ ಥರದ ಸುದ್ದಿಗಳನ್ನ ಹರಿಬಿಟ್ರು. ಅವ್ರು ಹೇಗೆ ಹೋದರು, ಏನಾದರೂ ನಿಜವಾಗ್ಲೂ ತನಿಖೆ ಆಗಲಿಲ್ಲ. ಈಗಿನ ಸರ್ಕಾರ ಕೂಡ ತನಿಖೆಯನ್ನು ಮಾಡಬೇಕು ಅಂತೇಳಿ ಉತ್ಸಾಹವನ್ನು ತೋರಿಸ್ತು. ಆದರೆ ಇಷ್ಟು ವರ್ಷ ಆದಮೇಲೆ ಏನು ಎವಿಡೆನ್ಸ್ ಇರುತ್ತೆ ಅದು ಗೊತ್ತಿಲ್ಲ. ಅದರಲ್ಲಿ ಗೊತ್ತಿಲ್ಲ, ಅದೇನು ಲಾಜಿಕಲ್ ಕನ್ಕ್ಲೂಷನ್ಗೇನು ಬರುತ್ತೆ ಗೊತ್ತಿಲ್ಲ. ಆದರೆ ಅವರ ಸಾವು ಇನ್ನೂ ನಿಗೂಢ. ಅನೇಕರು ಹೇಳ್ತಾರೆ ಅವರು ಇತ್ತೀಚಿನವರೆಗೂ ಬದುಕಿದ್ರು ಅಂತ ಕೂಡ ಹೇಳ್ತಾರೆ. ಯಾರೋ ನೋಡಿದೆ ಅಂತ ಹೇಳಿದವರು ಇಲ್ಲೇ ಯಲಹಂಕದಲ್ಲಿದ್ದಾರೆ, ಒಬ್ಬರು ಅವ್ರ ಜೊತೆ ಇದ್ದೆ ಅಂತ ಹೇಳ್ಬಿಟ್ಟು. ಸಾತರದವರು ಇದ್ದಾರೆ. ಆದರೆ ಅದೇನೋ ಇರಲಿ, ಆದರೆ ಸುಭಾಷ್ ಚಂದ್ರ ಬೋಸ್ ಅಂತ ಒಬ್ಬ ಶ್ರೇಷ್ಠ ಭಾರತ ಮಾತೆಯ ಪುತ್ರನಿಗೆ ಯಾವ ರೀತಿಯ ಒಂದು ಗೌರವ ಸಿಗಬೇಕಾಗಿತ್ತೋ, ಅವರ ಒಂದು ಜೀವನದ ಆದರ್ಶಗಳನ್ನು ಯಾವ ರೀತಿ ನಮ್ಮ ಸಮಾಜದ ಮುಂದೆ ತರಬೇಕಾಗಿತ್ತೋ, ಆ ಕೆಲಸವನ್ನು ಮಾಡೋದರಲ್ಲಿ ನಮ್ಮ ಸರ್ಕಾರಗಳು ವಿಫಲರಾದವು. ಅಷ್ಟೇ ಅಲ್ಲ, ಯಾರಿದನ್ನು ಮಾಡೋಕ್ಕೆ ಹೊರಟರು ಬೇರೆ ಬೇರೆ ರಾಜಕೀಯ ಕಾರಣದಿಂದ ಅವರನ್ನು ಕೂಡ ಮೂಲೆ ಗುಂಪು ಮಾಡಿದ್ರು. ಯಾರಿವ್ರ ಹೆಸರಿಟ್ಕೊಂಡು ಏನೋ ಮಾಡೋಕ್ಕೆ ಹೊರಟರು ಅದು ರಾಜಕೀಯ ಬಣ್ಣವನ್ನು ಅದಕ್ಕೂ ಕೂಡ ತಂದರು. ಅದರಲ್ಲೂ ಕೂಡ ಲೆಫ್ಟಿಸ್ಟು ರೈಟಿಸ್ಟು ಅನ್ನೋಂಥ ವಿಚಾರ ತಂದರು. ದೇಶಕ್ಕಾಗಿ ಮಾಡಿದಂಥ ಕೆಲಸ. ಫಾರ್ವರ್ಡ್ ಬ್ಲಾಕ್ನ ಲೆಫ್ಟಿಸ್ಟ್ ಅಂತೇಳಿ ಅದಕ್ಕೆ ಒಂದು ಹಣೆಪಟ್ಟಿಯನ್ನು ಕಟ್ಟಿದ್ರು. ಅವರೇನು ರಷ್ಯಾಗೆ ಹೋದರು ಅಂತ ಮಾತ್ರಕ್ಕೆ ಅವರೇನು ಲೆಫ್ಟಿಸ್ಟ್ ಆಗಿರಲಿಲ್ಲ. ಲೆಫ್ಟಿಸ್ಟ್ ಯಾರು ಕೂಡ ರಾಷ್ಟ್ರದ ಕಲ್ಪನೆಯೇ ವಿರೋಧ ಅವರಿಗೆ. ಲೆಫ್ಟಿಸ್ಟ್ಗೆ ಈ ದೇಶ ರಾಷ್ಟ್ರ ಅಂದ್ರೇ ಆ ಕಲ್ಪನೆಯೇ ಸರಿಯಲ್ಲ ಅಂತ ಅವ್ರು ಹೇಳುವಂತಾರೆ. ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ಅಂಥವ್ರಾಗಿರಲಿಲ್ಲ. ರಾಷ್ಟ್ರದ ಕಲ್ಪನೆ ಭಾಳ ಕ್ಲಿಯರ್ ಆಗಿತ್ತು ಅವರಲ್ಲಿ. ಮುಸೋಲಿನಿಯನ್ನು ಭೇಟಿ ಮಾಡಿದ್ರು, ಇನ್ಯಾರೋ ಹಿಟ್ಲರ್ನ ಭೇಟಿ ಮಾಡಿದ್ರು ಅನ್ನೋ ಮಾತ್ರಕ್ಕೆ ಅವರೇನು ಈ ರೀತಿ ಯಾರು ಡಿಕ್ಟೇಟರ್ಸ್ ಇದ್ದರು ಅವ್ರಿಗೆ ಬೆಂಬಲ ಕೊಡ್ತಿದ್ರು ಅಂತಲ್ಲ. ಅವ್ರ ಒಂದೇ ಉದ್ದೇಶ ಇದ್ದಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂಥೇಳಿ. ಈ ರೀತಿ ಒಬ್ಬ ಶ್ರೇಷ್ಠ ಭಾರತ ಮಾತೆಯ ಪುತ್ರ ಇಡೀ ನಮ್ಮ ಯುವಜನಾಂಗಕ್ಕೆ ಆಗಿನ ಕಾಲದಿಂದಲೂ ಕೂಡ ಪ್ರೇರಣೆಯನ್ನು ಕೊಟ್ಟಂಥವ್ರು, ಈಗಲೂ ಕೊಡ್ತಾ ಇರೋಂಥವ್ರು. ನೋಡಿ, ಅವ್ರು ಬದುಕಿದ್ದು ಕೇವಲ 48 ವರ್ಷ. ಆ 48 ವರ್ಷದಲ್ಲಿ 21-22 ವರ್ಷ ಅವ್ರ ವಿದ್ಯಾಭ್ಯಾಸ ಅದರಲ್ಲೇ ಹೋಯಿತು. ಅದಾದಮೇಲೆ ಅವ್ರು ಮಾಡಿದಂಥ ಕೆಲಸ ಏನಿದೆ, ಅವರ ಅದ್ಭುತವಾದಂಥ ಕೆಲಸ. 25-26 ವರ್ಷ ಅವರ ಒಂದು ಪಬ್ಲಿಕ್ ಲೈಫ್, ಸಾರ್ವಜನಿಕ ಜೀವನ ಅಂತ ತಗೊಂಡ್ರೆ, ಆ 25 ವರ್ಷದಲ್ಲಿ ಅವ್ರು ಮಾಡಿದಂಥ ಒಂದು ಕೆಲಸ ಏನಿದೆ ಇವತ್ತಿಗೂ ನೆನೆಸ್ಕೋತೀವಲ್ಲ. ಅವರೆಲ್ಲ ಒಂದು ಯಾರೋ ಅವ್ರನ್ನೇ ಸ್ವಾಗತ ಮಾಡಿ ಹಾರ ಹಾಕಿ ಯಾರೋ ನೀವು ಬನ್ನಿ ಅಂತ ಮಾಡಲಿಲ್ಲ. ಆಗಿದ್ದಂಥ ಆಗಲೇ
ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಜಕೀಯದಲ್ಲಿ ನೆಲೆಯೂರಿದ್ದಂಥ ಶಕ್ತಿಗಳೇನಿತ್ತು ಅವರನ್ನು ಪಕ್ಕಕ್ಕೆ ತಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು, ತುಳಿಯೋಕ್ಕೆ ಪ್ರಯತ್ನ ಮಾಡಿದ್ರು. ಅದರ ಮಧ್ಯೆ ಅವರು ಎದ್ದು ಬಂದರು. ಅದರ ಮಧ್ಯೆಯೂ ಕೂಡ ಎಲ್ರಿಗೂ ಪ್ರೇರಣೆ ಕೊಟ್ಟರು. ಯಾಕೆ ಸಾಧ್ಯ ಆಯಿತು ಅಂದರೆ ಅವರಲ್ಲಿ ಆ ರೀತಿಯ ಒಂದು ದೇಶ ಪ್ರೇಮದ ಒಂದು ಭಾವ ಅವರಲ್ಲಿ ಪ್ರಾಮಾಣಿಕವಾಗಿ ಒಳಗಿದ್ದಿದ್ದರಿಂದ ಸಾಧ್ಯ ಆಯಿತು. ಅವರು ತೋರಿಕೆಗೆ ಅಥವಾ ಇನ್ಯಾರನ್ನೋ ಮೆಚ್ಚಿಸೋಕ್ಕೆ ಇನ್ನೇನೋ ಸ್ವಾರ್ಥಕ್ಕೋಸ್ಕರ ಅವರೇನಾದ್ರು ಇದನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಅವರು ಈ ರೀತಿ ಒಬ್ಬ ಆದರ್ಶ ಪುರುಷ ಆಗ್ತಿರಲಿಲ್ಲ. ಅವರು ಪ್ರಾಮಾಣಿಕವಾದ ಕಳಕಳಿ ಅವರ ಮನಸ್ಸಲ್ಲಿದ್ದ ಕಾರಣದಿಂದ, ಹಾಗೆ ಪ್ರಾಮಾಣಿಕವಾಗಿ ನಾನು ಈ ಕೆಲಸ ಮಾಡಬೇಕು ದೇಶಕ್ಕಾಗಿ ಅನ್ನುವಂಥ ಭಾವನೆ ಅವರಲ್ಲಿ ಇದ್ದಿದ್ದ ಕಾರಣದಿಂದ ಅವರು ಇಂಥ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಇವತ್ತಿಗೂ ಕೂಡ ಅವರು ಸತ್ತು ಹೋಗಿ ಎಷ್ಟೋ ವರ್ಷ ಆದಮೇಲೂ ಕೂಡ 70-75 ವರ್ಷ ಆದಮೇಲೂ ಕೂಡ ನಾವು ಇವತ್ತು ನೆನೆಸ್ಕೋತೀವಿ ಅವ್ರನ್ನ. ಅಂಥ ಒಬ್ಬ ಭಾರತ ಮಾತೆಯ ಒಬ್ಬ ಶ್ರೇಷ್ಠ ಪುತ್ರ ರತ್ನ, ಅಂಥವರ ಜನ್ಮದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಯೋಚನೆ ಮಾಡಬೇಕು, ನಮಗೇನು ಈ ರೀತಿ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಮಾಡಿ ಯುದ್ಧ ಮಾಡಿ ಇನ್ನೇನೋ ಮಾಡುವಂಥ ಸಂದರ್ಭ ಇವತ್ತಿಲ್ಲದೆ ಇರ್ಬೋದು. ಆದರೆ ದೇಶಕ್ಕಾಗಿ ಸಮಯವನ್ನು ಕೊಡುವಂಥ, ಈಗಿರುವಂಥ ಬೇರೆ ಬೇರೆ ಸವಾಲುಗಳನ್ನು ಎದುರಿಸಿ ನಿಲ್ಲುವಂಥ, ಈಗ ಇರುವಂಥ ಪರಿಸ್ಥಿತಿಯನ್ನು ಅನುಕೂಲವಾದ ಪರಿಸ್ಥಿತಿನೇ ದೇಶಕ್ಕೆ, ಆ ಅನುಕೂಲಕರ ಪರಿಸ್ಥಿತಿಯನ್ನು ಇನ್ನು ಮುಂದೆ ತಗೊಂಡೋಗಿ ನಮ್ಮ ದೇಶವನ್ನು ಅತ್ಯಂತ ಶ್ರೇಷ್ಠ ದೇಶ ಜಗತ್ತಿನಲ್ಲೇ ಮಾಡಬೇಕು ಅನ್ನುವಂಥ ಒಂದು ಗುರಿ, ಅಂಥ ಒಂದು ಕನಸು ಎಲ್ಲರದ್ದು ಏನಿದೆ, ಆ ಒಂದು ಕನಸನ್ನು ನನಸು ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಇಂಥವ್ರ ಜೀವನವನ್ನು ಅಧ್ಯಯನ ಮಾಡಬೇಕು. ಅದಷ್ಟೇ ಅಲ್ಲ, ನಾವು ಸಮಾಜಕ್ಕಾಗಿ ದೇಶಕ್ಕಾಗಿ ಏನಾದರೂ ಕೆಲಸ ಮಾಡ್ತೀವಿ ಅನ್ನೋ ಸಂಕಲ್ಪವನ್ನು ನಾವು ತೊಡಬೇಕು. ಅವಾಗ ಇದು ಸಾಧ್ಯ ಆಗುತ್ತೆ. ಈ ಪರಿವರ್ತನೆ ನಮ್ಮಿಂದ ಪ್ರಾರಂಭ ಆದಾಗ ಇಡೀ ದೇಶದಲ್ಲಿ ಆ ಪರಿವರ್ತನೆ ಆಗುತ್ತೆ. ಸೊ ಅಂಥ ಒಂದು ಸವಾಲುಗಳನ್ನು ಎದುರಿಸಿ, ಯಾರೇ ಏನೇ ಹೇಳಿ, ನಮ್ಮ ಮನೇಲೂ ಬರ್ಬೋದು ವಿರೋಧ, ನಮ್ಮ ಅಕ್ಕಪಕ್ಕ ಬರ್ಬೋದು, ನಮ್ಮ ರಸ್ತೆಯಲ್ಲಿ ಯಾರೂ ನಮಗೆ ಬೆಂಬಲ ಕೊಡದೇ ಇರ್ಬೋದು ನಾವು ಹೇಳೋ ಕೆಲಸಕ್ಕೆ. ಭಾಳ ಕಡಿಮೆ ಜನ ನಾವು ಸಮಾಜದ ಕೆಲಸ ಮಾಡೋಕ್ಕೆ ಕೊಡ್ತೀವಿ ಅಂದರೆ ಯಾರಿಗೂ ಸ್ವಾಗತ ಸಿಗಲ್ಲ, ಸವಾಲುಗಳೇ ಇರೋದು. ಈಗ ರಾಮ ಮಂದಿರ ಆಂದೋಲನ ನಡೀತಾ ಇದೆಯಪ್ಪ, ಇಡೀ ದೇಶದಲ್ಲಿ ರಾಮನ ಮಂದಿರಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಭಾವನೆ ಜನರಲ್ಲಿದೆ. ಆದರೆ ಅದನ್ನು ಇಗ್ನೈಟ್ ಮಾಡುವಂಥ ಕೆಲಸ ಅಲ್ಲಲ್ಲಿ ಮಾಡಬೇಕಾಗಿದೆ. ಎಷ್ಟು ಜನ ಓಡಾಡ್ತಾ ಇದ್ದಾರೆ ಇದಕ್ಕೆ ಅಂದರೆ ಭಾಳ ಕಡಿಮೆ ಜನ. ತುಂಬ ಜನ ಏನು ಇದಕ್ಕೋಸ್ಕರ ಮನೆ ಮನೆಗೆ ಹೋಗ್ತಾ ಇದ್ದಾರೆ, ಆ ರೀತಿ ಇಲ್ಲ. ಆದರೆ ನಾವು ಮಾಡಬೇಕು ಅನ್ನೋ ಭಾವ ಇದ್ದಾಗ ಯಾರು ಬರಲಿ ಬಿಳಿ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ಅನೇಕ ಜನರ ಮನಸ್ಸಿನಲ್ಲಿ ರಾಮನ ಬಗ್ಗೆ ಶ್ರದ್ಧೆ ಇದ್ದರೂ ಕೂಡ ನಾವು ನಮ್ಮ ಅನುಭವ ಏನಂದರೆ ಮನೆಗಳಿಗೆ ಹೋದಾಗ ಅವರಲ್ಲಿ ರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗ್ತಾ ಇದೆ ಅನ್ನುವಂಥ ವಿಷಯನೇ ಗೊತ್ತಿಲ್ಲ ತುಂಬ ಜನಕ್ಕೆ. ಹೌದಾ ಅಂತ ಕೇಳ್ತಾರೆ. ಅದು ಇದು ನಮ್ಮ ದೇಶದ ಪರಿಸ್ಥಿತಿ ಹೀಗಿದೆ ಅಂತ ಆಶ್ಚರ್ಯ ಆಗುತ್ತೆ. ಇಂಥ ಒಂದು ದೊಡ್ಡ ಆಂದೋಲನ ನಡೆದು 500 ವರ್ಷಗಳ ಹೋರಾಟ ನಡೆದು ರಾಮನ ಮಂದಿರ ಆಗ್ತಾ ಇದೆ. ಇದನ್ನು ನಾವು ತಿಳಿಸೋದ್ರಲ್ಲಿ ವಿಫಲರಾಗಿದ್ದೀವಲ್ಲ ಅಂತ ಒಂದು ಕಡೆ ನೋವಾಗುತ್ತೆ. ಯಾಕೆ ಹೀಗಾಗುತ್ತೆ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಜನಗಳಿಗೆ ತಾನಾಯಿತು, ತನ್ನ 2 ಹೊತ್ತಿನ ಊಟ ಆಯಿತು, ತನ್ನ ಕೆಲಸ ಆಯಿತು, ಈ ರೀತಿ ಬದುಕಬೇಕು ಅನ್ನೋಂಥದ್ದು ನಾವು ಹೇಳ್ಕೊಟ್ಬಿಟ್ಟಿದ್ದೀವಿ. ಅದೇ ಸಜ್ಜನ ಅಂತ ಹೇಳಿದ್ರೆ ಅದೇನೇ ಸಜ್ಜನ ಶಕ್ತಿ ಅಂದರೆ ನಾನು ಯಾರಿಗೂ ತೊಂದರೆ ಕೊಡದೆ ನನ್ನ ಪಾಡು ನಾನು ಬದುಕ್ತೀನಿ, ದೇಶದಲ್ಲಿ ಏನಾದ್ರು ಆಗ್ತಾ ಇರಲಿ, ನಾನು ಚೆನ್ನಾಗಿದ್ದರೆ ಸಾಕು, ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ವೋ ಅಷ್ಟು ಸಾಕು. ಈ ಒಂದು ಮನೋಭಾವ ಇದ್ದರೆ ಸಮಾಜದಲ್ಲಿ ಸುಧಾರಣೆ ಹೆಂಗೆ ಮಾಡೋದು, ಸಮಾಜದಲ್ಲಿ ಬದಲಾವಣೆ ಹೇಗೆ ತರೋದು? ಆದರೆ ಈ ಒಂದು ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗಡೆ ಬಂದು ನನಗೇನಾದ್ರು ನನ್ನ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಚಿಂತೆ ಇಲ್ಲ, ನಾನೇನಾದ್ರು ಮಾಡ್ತೀನಿ ಅನ್ನೋ ಮನೋಭಾವ ರೂಢಿಸ್ಕೊಂಡಾಗ ಸಮಾಜದಲ್ಲಿ ಪರಿವರ್ತನೆ ತರೋಕ್ಕಾಗತ್ತೆ. ಇಂಥ ಕೆಲಸ ಮಾಡಿದವರು ಸುಭಾಷ್ ಚಂದ್ರ ಬೋಸ್. ನೀವು ರಕ್ತ ಕೊಟ್ಟರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಾನು ತಂದುಕೊಡ್ತೀನಿ ಅಂತ ಅವತ್ತು ನೇತಾಜಿಯವರು ಹೇಳಿದರು. ಈ ದೇಶಕ್ಕೆ ಯುವಕರಿಗೆ ಶಕ್ತಿ ಇದೆ, ಪರಾಕ್ರಮಿಗಳು, ಈ ದೇಶವನ್ನು ಸ್ವತಂತ್ರಗೊಳಿಸ್ತಕ್ಕಂಥ ಎಲ್ಲ ಸಾಮರ್ಥ್ಯ ನಮಗಿದೆ, ನಾವು ಕೂಡ ಯುದ್ಧ ಮಾಡೋಕ್ಕೆ ಶಕ್ತಿ ಇದೆ ಅಂತ ಆವತ್ತು ಒಂದು ದೇಶಕ್ಕೆ ಸೈನ್ಯವನ್ನು ಕಟ್ಟಿಕೊಟ್ಟಂಥ ವಿವೇಕಾನಂದರ ನೇತಾಜಿಯವರ ಆ ಧೈರ್ಯ ಏನಿತ್ತು ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮನ್ನಣೆಯನ್ನು ಕೊಟ್ಟು ಯುವಕರಿಗೆ ಪ್ರೇರಣೆ ಆಗ್ತಕ್ಕಂಥ ಪರಾಕ್ರಮ ದಿನ ಅಂತ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆಲ್ಲರೂ ಕೂಡ ಹೆಮ್ಮೆ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ ಬಂದು ನೇತಾಜಿಯವರ ಬಗ್ಗೆ ತಿಳಿಸ್ಕೊಟ್ಟು ನಮ್ಮ ಯುವಕರು ನೇತಾಜಿಯವರ ಆದರ್ಶವನ್ನು ಪಾಲನೆ ಮಾಡಿ ದೇಶಕ್ಕಾಗಿ ಒಂದು ಪಡೆಯನ್ನು ಗಟ್ಟಿಯಾದಂಥ ಯುವ ಪಡೆಯನ್ನು ಕಟ್ಟಿ ಒಂದು ಸೈನ್ಯವನ್ನು ಕಟ್ಟಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದೇ ಕೊಡ್ತೀನಿ ಅಂತಕ್ಕಂಥ ಭರವಸೆಯೊಂದಿಗೆ ಮುನ್ನುಗ್ಗಿ ಇವತ್ತು ನಮ್ಮ ಪ್ರೇರಣೆ ಆಗಿರ್ತಕ್ಕಂಥ ನೇತಾಜಿಯವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಸಮಾಜಕ್ಕಾಗಿ ನಾವೇನಾದರೂ ನಮ್ಮ ಸಮಯವನ್ನು ಕೊಡಬೇಕು, ನಾವು ಸಮಾಜದ ಒಂದು ಒಳಿತಿಗಾಗಿ ನಮ್ಮೆಲ್ಲರ ಒಂದು ಕರ್ತವ್ಯವನ್ನು ಪಾಲನೆ ಮಾಡಬೇಕು,
ಆ ರೀತಿಯಾದಂಥ ಚಿಂತನೆಯನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಗೆ ತಿಳಿಸ್ಕೊಟ್ಟಂಥ ಶ್ರೀಧರ್ಜಿ ಅವರಿಗೆ ಧನ್ಯವಾದಗಳು. ಮುಂದೆನೂ ಕೂಡ ಕೇಸರಿ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ದೇಶ ಮತ್ತು ಸಮಾಜದ ಒಳಿತಿಗಾಗಿ ನಿರಂತರವಾಗಿ ಈ ರೀತಿಯಾದಂಥ ಪ್ರೇರಣಾದಾಯಕವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ಅದರಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲ ಯುವ ಮಿತ್ರರಿಗೆ ಪ್ರೇರಣೆಯನ್ನು ನೀಡಿದಂಥ ಶ್ರೀಧರ್ಜಿ ಅವರಿಗೆ ಧನ್ಯವಾದಗಳು. ಅವರಿಗೆ ಮುಂದಿನ ದಿನದಲ್ಲೂ ಕೂಡ ತಮ್ಮ ಹೆಚ್ಚಿನ ಸಮಯವನ್ನು ನಮ್ಮ ಕೇಸರಿ ಫೌಂಡೇಶನ್ನ ಈ ರೀತಿಯ ಕಾರ್ಯಕ್ರಮಗಳು ಕೊಡಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ಧನ್ಯವಾದಗಳು.